ಮಂಗಳೂರು ನಗರ ದಕ್ಷಿಣದ ನೇತೃತ್ವದಲ್ಲಿ ನಡೆಯುವಂತಹ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ಮಂಡಲದ ಅಧ್ಯಕ್ಷರು ಆದರಣೀಯ ಚೌಟ ಅವರೇ, ಮಂಗಳೂರಿನ ಪ್ರಥಮ ಪ್ರಜೆ ಗೌರವಾನ್ವಿತ ಸುಧೀರ್ ಅವರೇ, ಹಿರಿಯರಾಗಿರುವಂತಹ ಗೌರವಾನ್ವಿತ ನಿತಿನ್ ಕುಮಾರ್ ಅವರೇ, ರವಿಶಂಕರ್ ಮಿಜಾರ್ ಅವರೇ, ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್ ಅವರೇ, ಗೌರವಾನ್ವಿತ ವಿಜಯ್ ಕುಮಾರ್ ಅವರೇ, ಮುಂಭಾಗದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇದು ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ಅಲ್ಲ, ಇದು ರಾಜ್ಯದ ಜಿಲ್ಲೆಯ ಜನತೆಯ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇವತ್ತು ನಾವೆಲ್ಲರೂ ಈ ಪ್ರತಿಭಟನೆ ಮುಖಾಂತರ ಪ್ರಾಮಾಣಿಕವಾದ ಜನರ ಕಣ್ಣೀರು ಒರೆಸುವಂತಹ ಪ್ರಯತ್ನಗಳು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಎಲ್ಲ ವಸ್ತುವಿನ ಮೇಲೆ ಬೆಲೆ ಏರಿಕೆ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಹಾಲಿರ್ಬೋದು, ರಿಜಿಸ್ಟ್ರೇಷನ್ ರೇಟಿನ ದರ ಇರಬಹುದು, ವಾಹನದ ರಿಜಿಸ್ಟ್ರೇಷನ್ ರೇಟ್ ಇರಬಹುದು, ಹೀಗೆ ಎಲ್ಲ ಆಡಳಿತದ ವ್ಯವಸ್ಥೆಯಲ್ಲಿ ದರವನ್ನು ಏರಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ದರವನ್ನ ಏರ್ತಾ ಬೊಕ್ಕಸವನ್ನ ತುಂಬಿಸಬೇಕು ಅಂತ ಹೇಳಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಕೂಡ ಇವತ್ತು ಏರ್ತಾ ಇರುವುದನ್ನು ನಾವು ಕಂಡಿದ್ದು. ಸಿದ್ದರಾಮಯ್ಯ ಅವರು ಯಾವತ್ತೂ ಹೇಳ್ತಾರೆ, ಬೊಕ್ಕಸ ತುಂಬಿದೆ, ಬೇಕಾದಷ್ಟು ಹಣ ಇದೆ, ರಾಜ್ಯದ ಜನತೆ ಯಾವುದೇ ಗಾಬರಿ ಪಡಬೇಕಾಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ನಿಮಗೆ ಲೆಕ್ಕ ಬರ್ತದೋ ಅಥವಾ ಲೆಕ್ಕ ಬರಲ್ಲೋ ಜನರ ಮಧ್ಯದಲ್ಲಿ ಹೇಳಿ. ನಿಮಗೆ ಲೆಕ್ಕ ಬರ್ತದೆ ಬರಲ್ಲ ಅಂತೇಳಿ ಆದ್ರೆ ದರವನ್ನ ಏರ್ತಾ ಇದೀನಿ ಅಂದ್ರೆ ಬೊಕ್ಕಸ ಸರಿ ಇದೆಯೋ ಖಾಲಿ ಇದೆಯೋ? ಬೊಕ್ಕಸ ಖಾಲಿ ಇದ್ದರೆ ದರವನ್ನ ಏರಿಸುವುದು, ಬೊಕ್ಕಸ ತುಂಬಿ ತುಳುತ್ತಾ ಇದೆ ಅಂತ ನೀವು ಹೇಳ್ತಾ ಇದ್ರಿ, ಅದ್ರ ನಂತರ ಕೂಡ ದರವನ್ನ ಏರಿಸ್ತಾ ಇದೆ. ಇವತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಭಾರತೀಯ ಜನತಾ ಪಾರ್ಟಿಯ ಪರ ನಿಂತಾಗ ಸಿದ್ದರಾಮಯ್ಯ ಅವರಿಗೆ ಒಟ್ಟಾರೆ ತಲೆ ಕೆಟ್ಟೋಗಿದೆ. ಏನ್ ಮಾಡೋದು? ಜನರು ಕೊಟ್ಟಂತ ಈ ಒಂದು ಕೋಪ ಎಲ್ಲೋ ಒಂದು ಕಡೆ ಜನರಿಗೆ ದ್ವೇಷ ಕೊಡಬೇಕು, ಜನರಿಗೆ ಈ ರೀತಿ ಹೊರೆ ಹಾಕಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಿರಂತರವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಪರಿವಾರದ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಹೋರಾಟ ಮಾಡಿದಾಗ ಕೇಸ್ ಹಾಕ್ತಾರೆ. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ ಸಾರ್ವಜನಿಕರು, ಪಾರ್ಟಿಯ ಕಾರ್ಯಕರ್ತರ ಮೇಲೆ ಕೂಡ ಇನ್ನು ಮುಂದೆ ಕೇಸು ಬೀಳುವಂತ ಸಾಧ್ಯತೆಗಳಿದೆ. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಸಿದ ಪರಿಣಾಮ ನೀವು ಎಲ್ಲ ದಿನಸಿ ಸಾಮಗ್ರಿ ಇನ್ನಿತರ ಎಲ್ಲ ವಸ್ತುಗಳ ಬೆಲೆ ನೋಡಿದ್ರೆ ಸರಿಸುಮಾರು 20 ರಿಂದ 30% ಬೆಲೆ ಜಾಸ್ತಿ ಆಗಿ. ಎಲ್ಲ ಸಾರಿಗೆ ವ್ಯವಸ್ಥೆಗಳ ಬೆಲೆ ಜಾಸ್ತಿ ಆಗಿ. ಇವತ್ತು ಜನರಿಗೆ ಈ ರೀತಿಯ ಹೊರೆ ಕೊಟ್ಟು ಯಾವ ಪುಣ್ಯದ ಯಾವ ಪುರುಷಾರ್ಥದ ಕೆಲಸ ಮಾಡಬೇಕಂತ ಹೊರಟಿದ್ದೀರಿ ಹೇಳಿ. ಇವತ್ತು ಈ ರೀತಿಯ ಹೊರೆಯನ್ನ ಹಾಕ್ತಾ ಇಡೀ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ 13-14 ತಿಂಗಳೊಳಗಡೆ ಸಂಪೂರ್ಣವಾಗಿ ಸಾರ್ವಜನಿಕರ ಜನರ ಬೆಂಬಲವನ್ನು ಕೊಂಡ್ಕೊಂಡಂತ ಯಾವುದಾದ್ರು ಸರ್ಕಾರ ಈ ದೇಶದಲ್ಲಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ. ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವಂತದ್ದೊಂದು, ಬೋಳಿಯಾರು ಮತ್ತು ಇನ್ನಿತರ ರೀತಿಯ ಘಟನೆಗಳಾಗುವಂತದ್ದೊಂದು, ಹಿಂದೂ ಕಾರ್ಯಕರ್ತರನ್ನ ಗಡಿಪಾರು ಮಾಡುವಂತದ್ದೊಂದು, ಬೆಲೆ ಏರಿಕೆ ಇನ್ನೊಂದು ಕಡೆ ಮಾಡ್ತಾ ಇದ್ದೀರಿ. ಒಟ್ಟಾರೆ ರಾಜ್ಯದ ಹಣವನ್ನ ಬೊಕ್ಕಸಕ್ಕೆ ಕಳಿಸುವುದಕ್ಕಿಂತ ನಿಮ್ಮ ಮನೆಗಳಿಗೆ ಕಳಿಸ್ತಾ ಲೂಟಿಯನ್ನ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ಕೂಡ ಸ್ಪಷ್ಟವಾದ ನಮಗೆ ಮಾಹಿತಿಗಳು ಎಲ್ರಿಗೂ ಇದೆ. ಹಣವನ್ನ ದೋಚಿ ಹತ್ತಿರದ ತೆಲಂಗಾಣದ ಚುನಾವಣೆ ಇರಬಹುದು, ಇನ್ನಿತರ ಎಲ್ಲಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಮುಖಾಂತರ ನೀವು ಕಾಂಗ್ರೆಸ್ನ ಆಡಳಿತ ವ್ಯವಸ್ಥೆ ಕೊಟ್ಟಿದ್ದು ನಾವು ಕಂಡಿದ್ದೇವೆ. ಇವತ್ತು
ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಬಹಳ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಎದುರಿದೆ. ಭಾರತೀಯ ಜನತಾ ಪಾರ್ಟಿ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಾಡ್ತಾ ಇರಬೇಕು, ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಯಾರೋ 4-5 ಅಧಿಕಾರಿಗಳನ್ನು ತಂದು ಮೇಯರ್ ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಮಹಾನಗರ ಪಾಲಿಕೆ ಸದಸ್ಯರ ಮೇಲೆ ಎಲ್ಲೋ ಒಂದು ಕಡೆ ಕೆಲಸ ಮಾಡುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಡಳಿತ ಸರಿಯಿಲ್ಲ ಅಂತ ತೋರಿಸ್ಕೊಳ್ಳಿಕ್ಕೆ ಹೊರಟಿದ್ದೀರಾ. ಇಲ್ಲಿ ನೀವು ಸರ್ಕಾರಿ ಯಾವುದೇ ಇಲಾಖೆಗಳನ್ನು ನೋಡಿ, ಯಥಾ ರಾಜ ತಥಾ ಪ್ರಜಾ, ಯಾವುದೇ ಒಂದು ಪಿವನಿಂದ ಹಿಡಿದು ಯಾವುದೇ ಒಂದು ರಾಜಕೀಯ ಪುಡಾರಿಗಳು ನೋಡಿ, ಇಲ್ಲಿ ಕಾಂಗ್ರೆಸ್ನ ಪುಡಾರಿಗಳನ್ನು ನೋಡಿ, ಯಾವುದೇ ಒಂದು ಸ್ಟೇಷನ್ಗೆ ಒಂದು ಇನ್ಸ್ಪೆಕ್ಟರ್ ಬರಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನ ನಾಯಕರು ಲೆಟರ್ ಕೊಡಬೇಕು, ಆ ಲೆಟರ್ಗೆ ಹಣ ಕೊಡಬೇಕು. ಇಲ್ಲ ಮೂಡ ಮತ್ತು ಕಾರ್ಪೊರೇಷನ್, ಕಂದಾಯ ಇಲಾಖೆ ಎಲ್ಲದರಲ್ಲೂ ನೋಡಿ, ನಾವು 2 ಕೋಟಿ ಕೊಟ್ಟು ಬಂದಿದ್ದೇವೆ, ನಾವು 5 ಕೋಟಿ ಕೊಟ್ಟು ಬಂದಿದ್ದೇವೆ, ಆ ಕೋಟಿಯನ್ನು ನಾವು ವಸೂಲು ಮಾಡಬೇಕು ಅಂತ ಹೇಳೋದನ್ನ ನೀವು ಮಾತಾಡ್ತೀರಿ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ನಿಮ್ಗೆ. ಈ ಹಕ್ಕನ್ನ ಯಾವತ್ತೂ ಮೊಟಕು ಮಾಡ್ಲಿಕ್ಕೆ ನಾವು ಬಿಡಲ್ಲ. ಸಂವಿಧಾನದಿಂದ ಪಡ್ಕೊಂಡಂತ ಈ ಹಕ್ಕನ್ನ ಪ್ರತಿಭಟನೆ ಮಾಡುವ ಮುಖಾಂತರ ನಿಮ್ಗೆ ಎಚ್ಚರವನ್ನ ಕೊಡ್ತಾ ಇದೀವಿ. ಇವತ್ತು ಈ ದರವನ್ನ ಕಡಿಮೆ ಮಾಡಿ, ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಗಳಲ್ಲಿ, ನಗರಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಪ್ರತಿಭಟನೆಯ ಕಾವು ಇನ್ನಷ್ಟು ಹೆಚ್ಚಿಕೊಳ್ತಾ ನಿಮಗೆ ಉಗ್ರ ಸ್ವರೂಪದ ಪ್ರತಿಭಟನೆ ಕಾಣಲಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.